ಫೀವರ್ಗೆ ತತ್ತರಿಸಿದ ಕೊಪ್ಪಳದ ನೆರೆಬೆಂಚಿ ಗ್ರಾಮ. ಇಡೀ ಗ್ರಾಮವನ್ನೇ ಕಂಗಾಲು ಮಾಡಿದೆ ಸಾಂಕ್ರಾಮಿಕ ಜ್ವರ. ಕೀಲು ನೋವಿನಿಂದ ಬಳಲ್ತಾ ಇದ್ದಾರೆ 100ಕ್ಕೂ ಹೆಚ್ಚು ಜನ. ಇಡೀ ಗ್ರಾಮವೇ ಆತಂಕದಲ್ಲಿದೆ. ಕೊಪ್ಪಳದ ನೆರೆಬೆಂಚಿ ಗ್ರಾಮದ ಜನ ಈಗ ಕಂಗಾಲಾಗಿದ್ದಾರೆ. ವೈರಲ್ ಫೀವರ್ನಿಂದಾಗಿ 100ಕ್ಕೂ ಹೆಚ್ಚು ಜನ ಬಳಲ್ತಾ ಇದ್ದಾರೆ. ದೇವಸ್ಥಾನದಲ್ಲೇ ಕ್ಯಾಂಪ್ ಅನ್ನ ತೆರೆದು ಆರೋಗ್ಯ ಇಲಾಖೆ ಚಿಕಿತ್ಸೆ ನೀಡ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಎಲ್ಲೆಂದರಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ದೇವಸ್ಥಾನದ ಆವರಣದಲ್ಲೇ ಸಿಬ್ಬಂದಿ ಬೀಡ್ಬಿಟ್ಟಿದ್ದಾರೆ. ಕಳೆದ 1 ತಿಂಗಳಿಂದ ಜ್ವರ ಮತ್ತು ಮೈಕೈ ನೋವಿನಿಂದ ಗ್ರಾಮಸ್ಥರು ಒದ್ದಾಡ್ತಾ ಇದ್ದಾರೆ. ಅಶುದ್ಧ ನೀರು, ಸೊಳ್ಳೆಗಳಿಂದ ವೈರಲ್ ಫೀವರ್ ಹರಡಿರುವ ಅನುಮಾನ ಇದೆ. ನೆರೆಬೆಂಚಿ ಗ್ರಾಮಕ್ಕೆ ತಹಶೀಲ್ದಾರ್ ರವಿ ಅಂಗಡಿ ಭೇಟಿ ನೀಡಿದ್ದಾರೆ. ವೈರಲ್ ಫೀವರ್ ಬಗ್ಗೆ ಟಿಎಚ್ಒ ಅವರಿಂದ ತಹಶೀಲ್ದಾರ್ಗೆ ಮಾಹಿತಿ ಕೂಡ ಕೊಡಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ದೇವಸ್ಥಾನದಲ್ಲಿ ಕ್ಯಾಂಪ್ ಅನ್ನ ತೆರೆದು ಅಲ್ಲೇ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾಕಂದ್ರೆ 100ಕ್ಕೂ ಹೆಚ್ಚು ಜನ ಜ್ವರದಿಂದ ಬಳಲ್ತಾ ಇದ್ದಾರೆ. ಇಡೀ ಗ್ರಾಮವೇ ಈಗ ಕಂಗಾಲಾಗಿದೆ ಈ ವೈರಲ್ ಫೀವರ್ನಿಂದಾಗಿ. ಯಾಕಂದ್ರೆ ಕಳೆದ 1 ತಿಂಗಳಿಂದ ಈ ಸಮಸ್ಯೆ ಇದೆ ಗ್ರಾಮದಲ್ಲಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೆರೆಬೆಂಚಿ ಗ್ರಾಮದಲ್ಲಿ ಇದೀಗ ಸಂಪೂರ್ಣವಾಗಿ ಗ್ರಾಮ ವೈರಲ್ ಫೀವರ್ನಿಂದ ಬಳತಕ್ಕಂಥದ್ದು. ನಾನೀಗ ನೆರೆಬೆಂಚಿ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ದೃಶ್ಯದ ಹಿಂಭಾಗದಲ್ಲಿ ನೋಡಬಹುದು. ಏನಂತಂದ್ರೆ ಕಳೆದ 15-20 ದಿನಗಳು ಕೂಡ ಗ್ರಾಮದಲ್ಲಿ ವೈರಲ್ ಫೀವರ್ ಉಂಟಾಗಿರ್ತಕ್ಕಂಥದ್ದು. ಕಳೆದ 3 ದಿನಗಳನ್ನು ಕೂಡ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಇದೀಗ ರೋಗಿಗಳಿಗೆ ಒಂದು ಚಿಕಿತ್ಸೆ ಕೊಡುವ ಒಂದು ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಗ್ರಾಮದ ದೇವಸ್ಥಾನದಲ್ಲಿ ಹಗ್ಗವನ್ನು ಕಟ್ಟುವ ಮೂಲಕ ಸಲನನ್ನು ಹಾಕುವ ಮೂಲಕ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಳ್ಳಲಾಗ್ತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ಆರೋಗ್ಯ ಇಲಾಖೆ ಈ ಒಂದು ಕ್ಯಾಂಪ್ ಅನ್ನು ಮಾಡ್ತಾ ಇದೆ. ಕಳೆದ 20 ದಿನಗಳು ಕೂಡ ಗ್ರಾಮದಲ್ಲಿ ನಿರಂತರವಾಗಿ ವೃದ್ಧರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಜೊತೆಗೆ ಪುರುಷರಿಗೆ ಹೀಗೆ ಎಲ್ಲರಿಗೂ ಕೂಡ ಒಂದು ವೈರಲ್ ಫೀವರ್ ಉಂಟಾಗಿರ್ತಕ್ಕಂಥದ್ದು. ಆರಂಭದಿಂದಲೂ ಕೂಡ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದ್ರೆ ಇಷ್ಟೊಂದು ಸಮಸ್ಯೆ ಬಿಡಾಸದಲ್ಲಿ ಈಗ 100ಕ್ಕೂ ಹೆಚ್ಚು ಜನರು ಇದೀಗ ಗ್ರಾಮದಲ್ಲಿ ಒಂದು ವೈರಲ್ ಫೀವರ್ ಇಂದ ಬಳತಕ್ಕಂಥದ್ದು. ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಗ್ರಾಮಕ್ಕೆ ಬಂದು ರೋಗಿಗಳಿಗೆ ಒಂದು ಚಿಕಿತ್ಸೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕ್ಯಾಂಪ್ ಅನ್ನ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನೆರೆಬೆಂಚಿ ಗ್ರಾಮದಲ್ಲಿ ಒಂದು ಕುಡಿಯುವ ನೀರಿನ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿ ಮೇಲ್ನೋಟಕ್ಕೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ವಾಸ್ತವವಾಗಿ ಯಾವ ಕಾರಣಕ್ಕಾಗಿ ಈ ರೀತಿಯಾದ ಒಂದು ವೈರಲ್ ಫೀವರ್ ಆಗಿದೆ ಅನ್ನೋದು ಕೂಡ ಅಧಿಕಾರಿಗಳು ಪತ್ತೆ ಮಾಡುವಂತ ಒಂದು ಕೆಲಸವನ್ನು ಮಾಡಬೇಕು. ಜೊತೆಗೆ ಗ್ರಾಮ ಪಂಚಾಯತಿಯ ಕೂಡ ನಿರ್ಲಕ್ಷ್ಯ ಕೂಡ ಇದೆ ಅಂತ ಹೇಳಿ ಗ್ರಾಮಸ್ಥರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಗ್ರಾಮದಲ್ಲಿ ಬೀಡು ಬಿಟ್ಟು ಅವರಿಗೆ ಒಂದು ಚಿಕಿತ್ಸೆ ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಖುದ್ದು ಏನಂತಂದ್ರೆ ಟಿಎಚ್ಒ ಆನಂದ್ ಗೋಟೂರ್ ಅವರು ಇದ್ದಾರೆ. ಅವರು ಕೂಡ ಆ ಗ್ರಾಮಕ್ಕೆ ಬಂದು ಚಿಕಿತ್ಸೆ ಕೊಡುವಂತ ಒಂದು ಕೆಲಸವನ್ನು ಮಾಡಿ ಅವ್ರು ಮಾಸೊಂದು ಕೆಲಸವನ್ನು ಮಾಡೋಣ. ಸರ್ ಹೇಳಿ ಸರ್, ಈಗ ಗ್ರಾಮದಲ್ಲಿ ಏನಾಗಿದೆ ಸರ್? ಆರೋಗ್ಯ ಇಲಾಖೆಯಿಂದ ಯಾವ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರಿ? ಜೊತೆಗೆ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ತಾ ಇದ್ರಿ ಏನಂತ? ಟ್ರೀಟ್ಮೆಂಟ್ ಅಂತಂದ್ರೆ ನಾವು ಇಲ್ಲೇ ಒಂದು ಕ್ಲಿನಿಕ್ ಮಾಡಿಬಿಟ್ಟು ಅವ್ರಿಗೇನು ಟ್ರೀಟ್ಮೆಂಟ್ ಬೇಕಿದ್ರ ಸಂಬಂಧ ಅದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ನಮ್ಗೆ ಇದು ಚಿಕನ್ ಗುನ್ಯಾ ಅಂತ ಕೇಸಿಗೆ ಇದು ಬಂದಿದೆ. ಸೊ ಈಗ ಚಿಕನ್ ಗುನ್ಯಾಕ್ಕೆ ನಮಗೇನೋ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಇರ್ತೈತಿ. ಇದರಲ್ಲಿದ್ದ ಏನು ಬಟ್ ನೋವು ಜಾಸ್ತಿ ಇರುತ್ತೆ. ಆ ನೋವಕ್ಕೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಈಗ ನಮಗೇನಂದರೆ ಇದು ಒಂದು ಮಸ್ಕಿಟೋ ಬೈಟ್ಲಿದ್ದ ಬರುತ್ತೆ ಲಾರ್ವಾ. ಆ ಲಾರ್ವಾ ಎಲ್ಲಿದೆ ಅಂತ ಕೇಸಿ ನಾವು ಈಗ ಇದು ಮಾಡ್ತಾ ಇದ್ದೀವಿ. ಎಲ್ಲ ಮನೆಗೂ ಚೆಕ್ ಮಾಡ್ತಾ ಇದ್ದೀವಿ. ಕೆಲವೊಂದು ದಿವಸ ಲಾರ್ವಾಗಳು ಇದ್ದವು, ಇವಾಗ ಕಡಿಮೆ ಆಗಿದೆ. ಬಟ್ ಇದು ಒಂದು ಸ್ವಲ್ಪ ಟೈಮ್ ತೊಗೊಳ್ತೈತೆ ಹೋಗ್ಬೇಕಂತಂದರೆ. ಸೊ ಯಾವುದೇ ರೀತಿಯಿಂದ ಔಷಧಿದಾಗಲಿ ಸಿಬ್ಬಂದಿದಾಗಲಿ ಏನೂ ಕೊರತೆ ಇಲ್ಲ. ನಾವು ಅದನ್ನು ಕಂಟಿನ್ಯೂ ಆಗಿ ಇದು ಮಾಡಿಕೊಂಡು ಇಲ್ಲೇ ಒಂದು ಬೀಡುಟ್ಟು ಇಲ್ಲೇ ಎಲ್ರಿಗೂ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದು ಎಲ್ಲ ಕೇಸಸ್ ಕಡಿಮೆ ಆದಮೇಲೆ ನಾವು ಇಲ್ಲಿದ್ದ ಇದು ಕ್ಲಿನಿಕ್ಸ್ ತೆಗೆದು ನಾವೆಲ್ಲ ಗ್ರಾಮಸ್ಥರು ಹೇಳ್ತಾರೆ ಸರ್, ಅಂದರೆ ಇಲ್ಲಿರೋ ಬದಲಾಗಿ ಅವ್ರನ್ನ ನಾವು ಹಾಸ್ಪಿಟಲಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಅಷ್ಟು ಒಂದು ಸೌಲಭ್ಯಗಳಿಲ್ಲ. ಅಂದರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಗ್ರಾಮಸ್ಥರು ಸರ್. ಅದಕ್ಕೆ ಏನಾದ್ರು ತಾವು ಇಲಾಖೆಯಿಂದ ಕ್ರಮ ಕೈಗೊಳ್ತೀರಿ ಏನು ಅಂತ ಸರ್? ಅಲ್ಲ, ಈಗ ಹಾಸ್ಪಿಟಲ್ ಅಂದರೆ ನಿಯರ್ ಬೈ ಕುಷ್ಟಗಿ ಆಗುತ್ತೆ, ಇಲ್ಲಿ ತಾಲೂಕು ಆಸ್ಪತ್ರೆ ಆಗುತ್ತೆ. ಸೊ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು. ಇಲ್ಲಿ ನಮಗೇನಾದ್ರು ತೊಂದರೆ ಆಗಿತ್ತಂತಂದರೆ ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಬೇಕಾದ್ರೆ ಅಲ್ಲೇ ಒಂದು ಸಪ್ರೇಟ್ ಇದ್ರ ಸಂಬಂಧ ಒಂದು ವಾರ್ಡ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ನಾವು ಇವ್ರಿಗೆಲ್ಲ ಟ್ರೀಟ್ಮೆಂಟ್ ಅಲ್ಲಿನೂ ಕೊಡಿಸೋ ವ್ಯವಸ್ಥೆ ಮಾಡಿಸ್ತೀವಿ ಅಂತ. ಅದ್ರ ಬಗ್ಗೆ ಏನಿದಿಲ್ಲ. ಬೇಕಾದ್ರೆ ಆಂಬುಲೆನ್ಸ್ ಇಲ್ಲೊಂದು ವ್ಯವಸ್ಥೆ ಮಾಡಿಬಿಟ್ಟು ಆಂಬುಲೆನ್ಸ್ ಮುಖಾಂತರ ಅಲ್ಲಿ ಕಳಿಸ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸೋ ವ್ಯವಸ್ಥೆನೂ ಮಾಡಿಸ್ತೀವಿ. ಇದಕ್ಕೆಲ್ಲ ಕಾರಣ ಏನು ಅಂತೀರಿ ಏನು ಅಂತ ಸರ್? ಇದು 1 ತಿಂಗಳಿಂದ ಸ್ಟಾರ್ಟ್ ಆಗಿದೆ ಸರ್. ಇಲ್ಲಿ ಸೊಳ್ಳೆ ಹೆಚ್ಚಾಗಿದ್ದರಿಂದ ಈ ವೈರಲ್ ಫೀವರ್ ಜಾಸ್ತಿ ಆಗಿದೆ ಸರ್. ಆಮೇಲೆ ಇಲ್ಲಿಂದ ಫ್ಲೋರೈಡ್ ನೀರಿಂದ ಕೈಕಾಲು ನೋವಾಗ್ತದೆ ಸರ್. ಎಲ್ಲ ಇವಾಗ ಆರೋಗ್ಯ ಇಲಾಖೆಯಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ ಸರ್. ಆದ್ರೆ ಸಾಲ್ತಾ ಇಲ್ಲ ಸರ್. ಆಮೇಲೆ ಪಂಚಾಯತಿಯಿಂದನೂ ಸ್ವಲ್ಪ ಸ್ಪಂದನೆ ಸಿಕ್ಕಿದೆ ಸರ್. ಇನ್ನೂ ಸ್ವಲ್ಪ ಜಾಸ್ತಿ ಒತ್ತಾಯ ಹಾಕಿದರೆ ಇನ್ನೂ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಸರ್. ಜಲ್ದಿ ನಮ್ಮ ಗ್ರಾಮ ರೋಗ ಮುಕ್ತ ಗ್ರಾಮ ಆಗುತ್ತೆ ಸರ್. ನೆರೆಬೆಂಚಿ ಗ್ರಾಮದ ಕ್ಯಾಮ್ರಾಮನ್ ಸಮೀರ್ ದೊಡ್ಡಶಲಗರೇಶ, ನಟ್ಸೋಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.